ನಾನು ವಿಡಿಯೋ ಮಾಡಕ್ಕೆ ಅಂತ ಬಂದಿಲ್ಲ, ಫಿಶ್ ತಿನ್ನಕ್ಕೆ ಅಂತ ಬಂದೆ. ಆದ್ರೆ ಇಲ್ಲಿ ಫಿಶ್ ತಿಂದ್ಮೇಲೆ ಒಂದು ವಿಡಿಯೋ ಮಾಡ್ಲೇಬೇಕು ಅಂತ ಮಾಡಿದೀನಿ. ತುಂಬಾ ಚೆನ್ನಾಗಿರುತ್ತೆ. ಫುಲ್ ವಿಡಿಯೋ ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮೀನು ತಗೊಳಕ್ಕೆ ಎಷ್ಟೊತ್ತು ಕಷ್ಟ. ಹೆಂಗೈತೆ? ಚೆನ್ನಾಗೈತಾ? ಮಾತಾಡು. ನಾನು ತಿನ್ಕೊಂಡ್ಬಿಡ್ತೀನಿ ಒಂದು ಮಚ್ಚ ಇದ್ಬಿಟ್ರೆ ಬೇರೆ ಕಬಾಬ್ ಏನಿಲ್ಲ. ನೀರಿಗೆ ಕಾರಣನೇ ಕಳ್ಸಿರ್ಲಿಲ್ಲ. ನಾನು ಅವಾಗ ಬಂದೆ ಮನೇಲಿ ಮಕ್ಳಿಗೆ ಹೆಂಚರಿಗೆಲ್ಲ ಕೂತ್ಕೊಂಡು. ಹೌದಾ? ಮಾಡ್ರಿ ಅದನ್ನು. ಓಕೆ ಸರ್. ಅಲಗೂರಿಂದ ಬೂಯಿಂದೊಡ್ಡಿ 5 ಕಿಲೋಮೀಟ್ರು. ಓಕೆ. ಫಿಶ್ಲ್ಯಾಂಡ್ ಅಂತ ಫೇಮಸ್ ಇಲ್ಲಿ. ಹಾಂ, ಅದು ಏನು ಸರ್ ಸ್ಪೆಷಲ್ ಅಂದರೆ ಎಲ್ಲ ಕಡೆ ಮೀನು ತಿನ್ನೋದಕ್ಕೂ ಎಲ್ಲ ಕಡೆನೂ ಸಿಕ್ಕೋದಕ್ಕೂ ಇಲ್ಲಿ ಸಿಕ್ಕೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಬೇರೆ ಕಡೆ ಎಲ್ಲ ಹೊಲಸು ಬರುತ್ತೆ, ನಾವು ಇಲ್ಲಿ ಹೊಲಸಿಲ್ಲ, ಕೊಲೆಸ್ಟ್ರಾಲ್ ಇಲ್ಲ, ಏನಿಲ್ಲ, ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಅದಕ್ಕೆ ಎಲ್ಲ ಇಲ್ಲಿ ಹುಡ್ಕೋದು. ಊರ ಹೆಸರು ಅಂತ ಹೇಳಿದ್ರೆ ಬೂಯಿಂದೊಡ್ಡಿ. ಬೂಯಿಂದೊಡ್ಡಿ ಕಲಬುರಗಿಯಿಂದ 5 ಕಿಲೋಮೀಟರ್. ಓಹೋ ಸಾರಿ. ಅಂದ್ರೆ ಬೆಂಗಳೂರು ಮೀನ್ಗೂ ನಮ್ಮ ಹಳ್ಳಿ ಮೀನ್ಗೂ ತುಂಬಾ ವ್ಯತ್ಯಾಸ ಇದೆ. ಏನ್ದ್ರೆ ಇದು ಹರಿಯ ನೀರ್ ಮೀನು, ಅದು ನಿಂತ ನೀರ್ ಮೀನು. ಅದಕ್ಕೆ ಅದು ಹೊಲಸು ಬರುತ್ತೆ, ಇದು ಹೊಲಸು ಬರಲ್ಲ. ಇದು ಗಲೀಜೆಲ್ಲ ಕೊಚ್ಕೊಂಡು ಹೋಗಿರುತ್ತೆ. ಆದ್ರಿಂದ ಫ್ರೆಶ್ ಆಗಿರುತ್ತೆ, ತಿನ್ನೋರ್ಗು ಅನುಕೂಲ. ಕೈ ಸ್ಮೆಲ್ಲು ಬರಲ್ಲ, ಏನು ಇಲ್ಲ. ಸೌದೆ ಒಲೆಯಿಂದ ಸುಟ್ಟು ಮೀನು ಪರಮಾನಂದ, ಆರೋಗ್ಯಕ್ಕೆ ಒಳ್ಳೇದು. ಯಾರೋ ಹೇಳಿದ್ರು ನಮ್ಗೆ ಊರಿಗೆ ಹೋಗಿ ನಮಗೆ ಹೂವಿನಹಳ್ಳಿನ ಪಕ್ಕ ಅವರು ಮಾತಾಡಿ ದೊಡ್ಡಿ ಅದು ಇಟ್ಕೊಂಡು ಮಾತಾಡಿ. ನಾಳೆ ಯೂಟ್ಯೂಬ್ ಅಲ್ಲಿ ಬರುತ್ತೆ. ಹಿಂಗಿಟ್ಕೊಳ್ಳಿ ಮಾತಾಡಿ. ಇದು ಎತ್ಪಡಿ ಪಕ್ಕ. ಇದು ಸ್ವಂತ ಇರೋದು ಸಿಂಸಾ ನದಿ ನೀರು ಹರಿತಾ ಇರೋದು. ಇಲ್ಲಿ ಇಡುದು ಇಲ್ಲೇ ಬಂದ್ ಮಾಡ್ತಾರ. ಈ ಕಡೆಗ ಫ್ರೆಶ್ ಇದೆ ಬಿಡಿ. ಮಾತ್ರ ನಾನು ಟೇಸ್ಟ್ ಮಾಡಿದ್ರಲ್ಲ, ತುಂಬಾ ಚೆನ್ನಾಗಿದೆ. ಫ್ರೆಶ್ ಇದೆ ಅಂತಲ್ಲ, ಇದು ಯಾರಿಗೂ ಮೋಸ ವಿಡಿಯೋ ಮಾಡೋಣ ಅಂತಾನೆ ಮಾಡ್ತಾ ಇದೀನಿ. ಇದು ಮೋಸ ಮಾಡಿ ಯಾರು ಇದಿಲ್ಲ. ಮೀನಂದ್ರೆ ಗ್ರಾಹಕರಿಗೆ ಯಾರಿಗೂ ಮೋಸ ಮಾಡ್ತಾ ಇಲ್ಲ. ಬಂದವ್ರಿಗೆ ವೆಯ್ಟ್ ಮಾಡಿ ತಗೋ ತಿನ್ಬೇಕಷ್ಟೇ. ಸ್ವಲ್ಪ ವೆಯ್ಟ್ ಮಾಡಕ್ ತುಂಬಾ ಕಷ್ಟ. ಹೇಳ್ತಾ ಇರೋದು ಇಷ್ಟೊಂದ್ ಜನ ರಶ್ ಇರ್ತಾರೆ. ಬೇಕು ಅಂದ್ರೆ ಸಿಕ್ಕಲ್ಲ. ಇವಾಗ ಅಂದ್ರಲ್ಲ, ಇನ್ನು ಅದೇ ಟೈಮ್ ಆದ್ರೆ ಇದು ನಿಮ್ಗೆ 1 ಅವರ್ ಬೇಕು. ನಿಮ್ಗೆ 200 ವರ್ಷ ಆಯ್ತಾರೆ ಜನ. ಇವಾಗ ಟೈಮ್ 1 ಗಂಟೆ ಆಗದಿಲ್ಲವೇ? ಇನ್ನು ನಿಮ್ಗ ಟೈಮ್ ಆದ್ರೆ ಆಗ ನೀವು 1 ಅವರ್ 2 ಅವರ್ ವೆಯ್ಟ್ ಮಾಡ್ಬೇಕು ಮೀನ್ ತಿನ್ಬೇಕಂದ್ರೆ. ಬೇಡ ಅಂದ್ರೆ ಹೋಗ್ಬೇಕು. ಅಲೂರಿಂದ 5 ಕಿಲೋಮೀಟರ್. 5 ಕಿಲೋಮೀಟರ್. ಇದು ಬೂಯಿಂದೊಡ್ಡಿ ಎತ್ಬಡಿ. ಇದು ಮಳವಳ್ಳಿ ತಾಲೂಕು. ಥ್ಯಾಂಕ್ ಯು. ಇಲ್ಲಿ ಚನ್ನಪಟ್ಟಣದಿಂದ ಬಂದ್ರೆ ಕೋಡಂಬಳ್ಳಿಯಿಂದ ಇದೆ. ಇದು ಯಾವ್ದು ಇಲ್ಲೊಂದು ಊರಿದೆ, ಚನ್ನಪಟ್ಟಣದಿಂದ ಬಂದ್ರೆ ಯಾರು ಬರಲ್ಲ ಅನ್ಕೋತೀನಿ. ಯಾಕೆಂದ್ರೆ ಅವ್ರು ಯಾರು ಬರಲ್ಲ. ಯಾಕೆಂದ್ರೆ ಇಲ್ಲಿ ಬೆಂಗಳೂರು ಕಡೆಯಿಂದಾನೇ ಬರೋ ಜಾಸ್ತಿ. ಯಾಕೆಂದ್ರೆ ಟ್ರಾವೆಲಿಂಗ್ ಮಾಡೋರೆಲ್ಲ ಬೆಂಗಳೂರು ಕಡೆಯಿಂದ ಬರೋರ ಇವಿ. ಇಲ್ಲಿ ಒಂದು ಈ ಹಳ್ಳಿಯಿಂದ ಬರುತ್ತೆ. 3 ಭಾಗ ಇದೆ ರೋಡ್. ಇದಕ್ಕೆ 3 ಭಾಗದಲ್ಲೂ ಬರ್ಬೋದು. ಗೊತ್ತಿರೋರು 3 ಭಾಗ ಬರ್ತಾರೆ, ಗೊತ್ತಿಲ್ದಿರೋರು ಒಂದೇ ಭಾಗ ಹೈವೇಲಿ ಬರ್ತಾರೆ. ನಿಮ್ಮ ಹೆಸರು? ನಮ್ಮ ಹೆಸರು ನಾಗರಾಜ್ ಅಂತ. ನಾಗರಾಜ್. ಎಲ್ಲಾರ ಹೆಸರು? ನಮ್ಮ ಹೆಸರು ನಾಗರಾಜ್ ಇದೆ ಬಿಡಿ. ಓಕೆ, ಥ್ಯಾಂಕ್ ಯು. ಇನ್ಫಾರ್ಮೇಶನ್ ಬೇಕಾಗಿತ್ತು ನಂಗೇನೋ. ಇದು ಖುಷಿ ಆಯ್ತು, ಅದಕ್ಕೆ ಯೂಟ್ಯೂಬ್ ಒಂದು ವಿಡಿಯೋ ಮಾಡಿ ಹಾಕ್ಬಿಡೋಣ. ಅಲ್ಲ ಇಂಥ ಸಮಾರಂಭ ನೀವು ಹಾಕಿದ್ರೆ ತಪ್ಪೇನಿಲ್ಲ. ಪಾಪ ಅವ್ರಿಗೂ ಜೀವನ, ಹೊಟ್ಟೆ ಜೀವನ ಮಾಡ್ತಾ ಇದಾರೆ, ನಮಗೂ ಪ್ರಸಾದ ಕೊಡ್ತಾ ಇದಾರೆ, ತಿಂತಾ ಇರೋದಿವಿ, ನಮಗೂ ಆರೋಗ್ಯ ಚೆನ್ನಾಗಿದೆ ಇದ್ರಿ. ಅದೇ ಖುಷಿಗೋಸ್ಕರ ನಾನು ಒಂದು ವಿಡಿಯೋ ಮಾಡಿದೆ ಅಷ್ಟೇ. ಅದರಿಂದ ನನ್ಗೆ ಏನಿಲ್ಲ. ಒಂದ್ 3-4 ತಿನ್ಕೊಂಬಿಟ್ಟ ಮಚ್ಚ. 4ನೇದು ಎಷ್ಟು? 4ನೇದು 4 ಎಷ್ಟು ಹೇಳಿದ್ವಿ ಮತ್ತೆರಡು. ತಿನ್ನಕ್ಕೆ ಎಷ್ಟು ಬಂದಿದ್ ನಾವು? ಒಂದು. ಕೊಡೋ ಅವ್ರು ಗೊತ್ತಾಗಿಲ್ಲ ಏನು ನೋಡು. ಅಲ್ಲಾದ್ರೂ ಒಂದೇ ಮೀನ್ಗೆ ಒಂಥರ ಅನಿಸ್ಬಿಡುತ್ತೆ. ಇಲ್ಲಿ 6 ಮೀನ್ ತಿಂದಿದ್ದೀವಿ. ಪಬ್ಲಿಕ್ ರಿವ್ಯೂ ಹೆಂಗಿದೆ ಅಂದ್ರೆ ತುಂಬಾ ಚೆನ್ನಾಗಿದೆ. ಹಂಗಾಗಿ ಜನ ಬೆಂಗಳೂರಿಂದಲೇ ಬರಕ್ ತುಂಬಾ ದೂರ ಬಿಡು. ಈ ಕಡೆ ಬಂದವರು ತಿನ್ಬಿಟ್ಟು ಹೋಗಿ. ಚೆನ್ನಾಗಿದೆ. ಬೂವಿನದೊಡ್ಡಿ ಅಂತೇಳಿ, ಅಲ್ಗುರು ಬೂವಿನದೊಡ್ಡಿ. ಆದ್ರೆ ಎಣ್ಣೆ ಗಿಣ್ಣೆ ಎಲ್ಲ ಹೊಡ್ಕೊಂಡ್ ಬರ್ಬೇಡಿ, ಹೊಡ್ಕೊಂಡು ಹೋಗ್ಬೇಡಿ. ತಿನ್ಕೊಂಡು, ಯಾಕಂದ್ರೆ ಬೆಂಗಳೂರು ತುಂಬಾ ದೂರ ಇದೆ. ಸೇಫ್ಟಿ ಮುಖ್ಯ. ಅಪ್ಪ ಅಮ್ಮ ಮನೇಲಿ ಕಾಯ್ತಾ ಇರ್ತಾರೆ. ಹುಷಾರಾಗಿ ಓಡಾಡ್ಕೊಂಡು ತಿನ್ಕೊಂಡು ಹ್ಯಾಪಿಯಾಗಿ ಜಾಲಿಯಾಗಿರಿ. ಆಕ್ಚುಲಿ ಏನು ಅಂತಂದ್ರೆ ಇಲ್ಲಿ ಅಣ್ಣ ನಿಮ್ಮ ಹೆಸರು ಅಣ್ಣ?
ಈಶಣ್ಣ ಅವರು ಆಕ್ಚುಲಿ ಇಲ್ಲೇ ಕೆಲಸ ಮಾಡೋದು. ಎಷ್ಟು ಜನ ಬರ್ತಾರೆ, ಹೆಂಗೆ ಈ ಫಿಶ್ ಎಲ್ಲಿಂದ ಸಿಗುತ್ತೋ ಅವ್ರ ಹತ್ರ ಒಂದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಳೋಣ. ಈಶಣ್ಣ ಅಂತ ಹೇಳಿ ಇಲ್ಲೇ ಕೆಲಸ ಮಾಡೋದಪ್ಪ. ಪಾಪ ಅವ್ರಿಗೆ ಬಲಗೈ ಇಲ್ಲ, ತುಂಬಾ ಕಷ್ಟ. ಇರ್ಲಿ ಪರವಾಗಿಲ್ಲ, ಆದ್ರೂ ನಾನು ಏನ್ ಹೇಳಕ್ಕೆ ಇಷ್ಟಪಡ್ತೀನಿ, ಕಷ್ಟಪಟ್ಟು ದುಡಿತವ್ರೆ. ಎಲ್ಲೂ ಕೂಡ ಯಾವ್ದೇ ತರ ಭಿಕ್ಷೆ ಬೇಡ ದುಡಿದ್ರೆ ಕಷ್ಟಪಟ್ಟು ದುಡಿತಾರೆ, ಖುಷಿ ಪಡ್ಬೇಕು ಅಣ್ಣ. ಇದು ಮೀನ್ ಫೆಸಿಲಿಟಿ ಅಣ್ಣ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ, ಅದಕ್ಕೆ ಜನಗಳೆಲ್ಲ ಚೆನ್ನಾಗ್ ಬರ್ತಾರೆ. ನೀವಿಲ್ಲ ತನಕ ನಾವಿಲ್ಲೇ ಕೆಲಸ ಮಾಡೋದು. ಎಷ್ಟು ದೂರ ಆಗುತ್ತಣ್ಣ ಇದರಿಂದ? ಕನಕಪುರ ರೋಡಿಂದ ಕನಕಪುರದಿಂದ ಇಲ್ಲಿಗೆ ಒಂದು 25 ಕಿಲೋಮೀಟರ್ 28 ಆಗುತ್ತೆ. ಎಷ್ಟು ಜನ ಬರ್ತಾರಣ್ಣ? ಮೈಸೂರಿಂದ ಬರ್ತದೆ, ಬೆಂಗಳೂರಿಂದ ಬರ್ತಾರೆ, ಬನ್ನೂರು ಘಟ್ಟದಿಂದ ಬರ್ತಾರೆ, ಬೇಜನ್ ಜನ ಬರ್ತಾರೆ. ಒಳ್ಳೇದಾಯ್ತು. ಆಕ್ಚುಲಿ ಒಳ್ಳೆ ಫ್ರೆಶ್ ಕೊಡ್ತಾ ಇದಾರೆ, ಖುಷಿ ವಿಷಯ. ನೀವು ಇಲ್ಲಿ ಕೆಲಸ ಮಾಡ್ತಾರೆ, ಖುಷಿ ಪಡ್ತೀವಿ. ಸರ್ ಎಷ್ಟು ಜನ ಬರ್ತಾ ಇದಾರೆ ಇವಾಗ ನಿಮ್ಗೆ ಇಲ್ಲಿ ವಿಡಿಯೋಗೆ ಎಲ್ಲ ಫಿಶ್ ತಿನ್ನೋಕೆ? ಎಷ್ಟು ಜನ ಲೆಕ್ಕ ಹಾಕಲ್ಲ ನಾವು, ಲೆಕ್ಕ ಹಾಕಲ್ಲ. ಎಷ್ಟು ಅಂದ್ರೆ ಎವ್ರಿ ವೀಕ್ ಎಲ್ಲ ಬರ್ತಾ ಇರ್ತಾರೆ? ಭಾನುವಾರ ಸ್ವಲ್ಪ ಜಾಸ್ತಿ. ಎಲ್ಲಿ ನೀವು ಕೊಡೋದೇ ಇಲ್ವಲ್ಲ ನಮ್ಗೆ? ಎಷ್ಟು ಅಷ್ಟೊಂದು ಇದಾಗ್ಬಿಟ್ರೆ ಹೆಂಗಣ ನೀವು? ಏನೋ ಮಾಡಿದೆ, ಎಲ್ಲರೂ ನೋಡ್ಬೇಕಲ್ಲ, ಓಕೆ ಓಕೆ. ಬಟ್ ಚೆನ್ನಾಗಿದೆ, ಎಲ್ಲ ಟೇಸ್ಟ್ ಎಲ್ಲ ಚೆನ್ನಾಗಿದೆ. ಫ್ರೆಶ್ ನೀವು ಮಾಡೋದೆಲ್ಲ ಫ್ರೆಶ್ನೇ? ಕೊಡ್ರಿ ಆಕ್ಚುಲಿ ಏನ್ ಗೊತ್ತಾ, ಇಲ್ಲಿ ಎಲ್ಲ ಮಾಡ್ತಾ ಇದಾರೆ. ಎಲ್ಲ ಯಾವ ಲೆವೆಲಿಗೆ ಅಂತಂದ್ರೆ ಕಾಂಟ್ ಇಮೇಜ್ ಮಾಡೋಕ್ಕಾಗಲ್ಲ, ಎಲ್ಲ ಬರಲೇಬೇಕು. ಯಾಕಂದ್ರೆ ಯಾವ್ದಣ್ಣ ಇದು? ಬೂನಹಳ್ಳಿ ಬುಯ್ಯನ್ ದೊಡ್ಡಿ ಹತ್ರ ಇರೋದು ಫಿಶ್. ನಿಮ್ಮ ಹೆಸರಣ್ಣ? ರಾಮಕೃಷ್ಣ ಅವ್ರ ಹತ್ರನೇ ಬನ್ನಿ ಎಲ್ಲರೂ. ರಾಮಕೃಷ್ಣ ಹತ್ರ ಬಂದ್ಬಿಟ್ಟು ತಿನ್ಬೇಕು. ಯಾಕೆಂತಂದ್ರೆ ಯಾಕೆ ಹೇಳ್ತಿದೀನಿ ಅಂತಂದ್ರೆ, ಯಾವ ಲೆವೆಲಿಗಿದೆ ಇದು ಅಂತಂದ್ರೆ ಕಾಂಟ್ ಇಮೇಜ್. ನಾವು ಒಂದೊಂದು ಫಿಶ್ ತಿನ್ಬೇಕು ಅಂತ ಬಂದವರು ಇವತ್ತು ಯಾರು ಇಮೇಜ್ ಮಾಡಕ್ ಹೋಗಿ 4 ಫಿಶ್ ತಿನ್ಕೊಂಡು ಹೋಗ್ತಾ ಇದಾರೆ ಆ ಲೆವೆಲಿಗೋಸ್ಕರ. ಅದಕ್ಕೋಸ್ಕರ ವೆಹಿಕಲ್ ಎಲ್ಲ ಮಾಡಿ. ಅಣ್ಣ ನಿಮ್ಮ ಹೆಸರೇನಣ್ಣ? ಆಕ್ಚುಲಿ ಏನ್ ಗೊತ್ತಾ, ಇದು ನಮ್ಮ ಮಸಾಲೆ ಹಾಕ್ತಾರೆ ಎಷ್ಟು ಕ್ಲೀನಾಗಿ ಮಾಡಿದ್ದಾರೆ ಅಂತಂದ್ರೆ, ನೀವು ನೋಡಿ, ನಾವು ಬೆಂಗಳೂರಾಗೆ ಈ ತರ ಮೀನುಗಳು ಎಲ್ಲೂ ಸಿಗೋದಿಲ್ಲ ನಮ್ಗೆ. ಯಾವ್ದಂದ್ರೆ ಫ್ರಿಜ್ 3 ದಿವಸ ನೋಡಿ. ಅಣ್ಣವ್ರು ಹೇಳ್ತಾರೆ, ನಾಗರಾಜ್ ಅಣ್ಣವ್ರು ಹೇಳ್ತಾರೆ, ಯಾವುದೇ ಗಲೀಜ್ ನೀರಲ್ಲಿ ಕ್ಲೀನಿಂಗ್ ಇಲ್ಲ, ನೀರಲ್ಲಿ ಕ್ಲೀನಿಂಗ್ ಮಾಡಿ ಇಷ್ಟು ಸ್ವಚ್ಛವಾಗಿದೆ ನೋಡಿ. ಜನಕ್ಕೆ ಆರೋಗ್ಯಕ್ಕೆ ತುಂಬಾ ಹಾನಿಕಾರ, ಒಳ್ಳೆಯದು. ಓಕೆ ಅಣ್ಣ, ಓಕೆ, ಖುಷಿ ಆಯ್ತು. ಅದೇ ತರ ನೋಡ್ರಿ, ನನಗೂ ಕೂಡ ಇದು ನೋಡಿ ನನಗೆ ಒಂದ್ ಮೀನು ತಿನ್ನೋಣ ಅಂತ ಬಂದಿದ್ದು. ಇವತ್ತು ನಾವು 4-5 ಈ ತರ ತಿನ್ಕೊಂಡು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತೀವಿ. ಎಷ್ಟು ಜನ ಇದ್ದಾರೆ ನೋಡಿ. ಇದೆಲ್ಲ ಯಪ್ಪ ಕ್ಯೂ, ಇಲ್ಲಿ ಬರೋದೇ ಇಲ್ಲ, ಇಲ್ಲಿ ನಿಲ್ಸೋದೇ ಇಲ್ಲ, ಅಷ್ಟು ಜನ ಇವರೆಲ್ಲ. ಅಣ್ಣ ನಿಮ್ಮ ಹೆಸರಣ್ಣ? ನಾಗರಾಜ್. ಎಲ್ಲ ನಾಗರಾಜ್ ಅವರೇ ಸಿಗ್ತಾರೆ ಎಲ್ಲ. ಓಕೆ, ಆಲ್ ದ ಬೆಸ್ಟ್. ಎಲ್ಲರೂ ಬಂದು ಆಕ್ಚುಲಿ ಕನಕಪುರ ರೋಡಿಂದ ಕನಕಪುರ ರೋಡು ಅಲಗೂರಿಂದ 5 ಕಿಲೋಮೀಟರ್ ಆಗುತ್ತೆ. ಇಲ್ಲಿ ಫಿಶ್ ಕೊಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಯಾಕೆಂತಂದ್ರೆ ಇಲ್ಲಿ ನದಿಯಿಂದ ಹಿಡಿದು ಅಲ್ಲೇ ಫ್ರೈ ಮಾಡಿ ಅಲ್ಲೇ ಕೊಡ್ತಾರೆ. ತುಂಬಾ ಆ್ಯಕ್ಚುಲಿ ನಾನು 2-3 ಸಲ ಊರ ಅಡ್ರೆಸ್ಗಳು ಕೇಳಿದ್ದೀನಿ. ಇಲ್ಲಿ ಸಿಕ್ತವ್ರು ಎಲ್ಲರ ಹತ್ರನೂ ಕೇಳಿದ್ದೀನಿ. ಯಾಕೆ ಕೇಳಿದೆ ಅಂತಂದರೆ, ಕೆಲವರು ಸ್ಕಿಪ್ ಮಾಡಿ ನೋಡ್ತಾರೆ. ಯಾರಿಗೂ ಈ ಅಡ್ರೆಸ್ಸು ಕನ್ಫ್ಯೂಸ್ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾನು ವಿಡಿಯೋ ಹೆಂಗೆ ಕೇಳಿದ್ದೀನಿ ಅವ್ರ ಹತ್ರ ಅದೇ ಥರನೇ ಅಪ್ಲೋಡ್ ಮಾಡಿದ್ದೀನಿ. ಎಡಿಟ್ ಮಾಡೋಕ್ಕೆ ಹೋಗಿಲ್ಲ. ಯಾಕೆ ಅಂತಂದರೆ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಅನ್ನೋದು ಉದ್ದೇಶ ನಂದಾಗಿತ್ತು. ಇಲ್ಲಿ ಇನ್ನೊಂದು ವಿಷಯ ಏನಂತಂದರೆ, ಇಲ್ಲಿ ಡ್ರಿಂಕ್ಸ್ ಮಾಡೋರು ಮಾತ್ರನೇ ಬರೋಲ್ಲ, ಫ್ಯಾಮಿಲಿ ಕೂಡ ಬರ್ತಾರೆ. ಫ್ಯಾಮಿಲಿಗೆ ಸಪ್ರೇಟ್ ಆದೊಂದು ಜಾಗ ಇದೆ, ಅವರೇ ಸಪ್ಲೈ ಮಾಡಿಕೊಡ್ತಾರೆ ಕೂಡ. ಅದಾದಮೇಲೆ ಎಷ್ಟು ಚೆನ್ನಾಗಿದೆ ಫಿಶ್ ಅಂದರೆ, ನೀವು ಒಂದ್ಸಲ ಬಂದು ತಿಂದರೆ ಗೊತ್ತಾಗುತ್ತೆ. ಅದು ತಿಂದಮೇಲೆ ನನಗೆ ವೀಡಿಯೋ ಮಾಡಬೇಕು ಅಂತ ವೀಡಿಯೋ ಮಾಡಿ ಹಾಕಿದ್ದೀನಿ. ಎಲ್ಲರಿಗೂ ತಲುಪಲಿ ಅನ್ನೋದು ನನ್ನ ಉದ್ದೇಶ ಆಗಿತ್ತು ಅಷ್ಟೇ. ಅಷ್ಟು ಫ್ರೆಶ್ ಇದೆ. ಅದೇ ಥರ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಥ್ಯಾಂಕ್ ಯು.